ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅರಕಲಗೂಡು ತಾಲೂಕಿನ ಕೊಣನೂರು ಮತ್ತು ಬನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಓರ್ವ ವೈದ್ಯಾಧಿಕಾರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಲಕ್ಷಾಂತರ ರು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದು, ಈ ಬಗ್ಗೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ತನಿಖೆ ಕೈಗೊಂಡು ಕಾನೂನು ಕ್ರಮ ಜರುಗಿಸಬೇಕೆಂದು ಶಾಸಕ ಎ ಮಂಜು ಅವರು ಸೂಚನೆ ನೀಡಿದರು. ಅರಕಲಗೂಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರ ಎಬಿಎಆರ್ಕೆ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕೋಟ್ಯಾಂತರ ರು ಹಣವನ್ನು ಒದಗಿಸುತ್ತಿದೆ. ಈ ಹಣದಲ್ಲಿ ಶೇಕಡಾ 70ರಷ್ಟು ಹಣ ಆಸ್ಪತ್ರೆಯ ಅವಶ್ಯಕತೆ ಮತ್ತು ಶೇಕಡಾ 30ರಷ್ಟು ಹಣ ಕಾರ್ಯನಿರ್ವಹಿಸಿದ ವೈದ್ಯರು ಸಿಬ್ಬಂದಿಗಳು ಪಡೆದುಕೊಳ್ಳಬಹುದಾಗಿದೆ. ತಾಲೂಕಿನ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿ ನಿಯೋಜನೆಗೊಂಡಿರುವ ಬನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ಏಕಕಾಲದಲ್ಲಿ 2 ಕಡೆಯಿಂದ ಅಂದಾಜು 64 ಲಕ್ಷ ರು ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ದೂರು ಕೇಳಿಬಂದಿದೆ. ಇದು ಆರೋಗ್ಯ ಇಲಾಖೆ ನಿಯಮಾವಳಿ ಪ್ರಕಾರ ತಪ್ಪು ಎಂದು ತಿಳಿದು ಬಂದಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಅವರನ್ನು ಪ್ರಶ್ನಿಸಿದರು. ನಿಯೋಜನೆಗೊಂಡಿರುವ ಆಸ್ಪತ್ರೆಯಲ್ಲಿ 20 ದಿನಗಳಿಗೂ ಅಧಿಕ ಕಾಲ ಕರ್ತವ್ಯ ನಿರ್ವಹಿಸಿದರೆ ಎಬಿಆರ್ಕೆ ಹಣವನ್ನು ವೈದ್ಯರು ಪಡೆದುಕೊಳ್ಳಲು ಅವಕಾಶವಿದೆ. ಈ ಹಿಂದೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಿಂಗಳಿಗೆ 80ರಿಂದ 100ರ ತನಕವೂ ಹೆರಿಗೆ ಪ್ರಮಾಣವಿತ್ತು. ಇದು ಇತ್ತೀಚೆಗೆ ತುಂಬಾ ಕಡಿಮೆಯಾಗಿದೆ. ಸಣ್ಣ ಪುಟ್ಟ ಕಾರಣ ಕೊಟ್ಟು ರೋಗಿಗಳನ್ನು ಹೆದರಿಸಿ ಉದ್ದೇಶಪೂರ್ವಕವಾಗಿ ಹಾಸನಕ್ಕೆ ಕಳುಹಿಸಲಾಗುತ್ತಿದೆ. ಅಲ್ಲದೆ ಸಿಸೇರಿಯನ್ ಮಾಡಿಸಲು ಒತ್ತಡ ಕೂಡ ಹೇರಲಾಗುತ್ತಿದೆ. ಇಂತಹ ಕೇಸ್ಗಳು ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾರ್ಮಲ್ ಹೆರಿಗೆಯಾಗುತ್ತಿದೆ. ಇದು ಹೇಗೆ ಸಾಧ್ಯ? ಇದಕ್ಕೆ ಪ್ರಸೂತಿ ವೈದ್ಯರ ನಡವಳಿಕೆ ಕಾರಣ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಎಂದು ಆಡಳಿತ ವೈದ್ಯಾಧಿಕಾರಿ ಡಾ ಸ್ವಾಮಿಗೌಡರನ್ನ ಶಾಸಕರು ಪ್ರಶ್ನಿಸಿದರು. 57 ಕೇಸ್ ಹೆರಿಗೆಯಾಗಿದೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಸ್ಪತ್ರೆಯಲ್ಲಿ ನಡೆಯುತ್ತಿಲ್ಲ ಎಂದು ಉತ್ತರಿಸಿದರು. ಬಡಬಗ್ರು 5,000, 6,000, 10,000, 15,000 ಏನ್ ಮಾಡ್ಬೇಕು? ದುಡ್ಡು ಕೊಡ್ಬೇಕಾದ್ರೆ ಖುಷಿನ ಕೊಡ್ತಾರೆ ಅನ್ಕೊಂಡಿದ್ದೀರಾ? ಶಾಪ ಹಾಕಿ ಕೊಡೋದು ಅವ್ರು. ಇವನ್ನೆಲ್ಲ ನೀವು ಲೇಡಿ ನೀವು ಸ್ವಲ್ಪ ಮಾಡ್ಬೇಕಮ್ಮ, ಕನ್ಸರ್ನ್ ಇರ್ಬೇಕು. ಇವ್ರು ಇರ್ತಾರಲ್ಲ, ಅವ್ರಿಗೆ ಇಂಗ್ಲಿಷ್ ನ ಟೀಚ್ ಮಾಡ್ಕೊಳ್ಳೋಕೆ ಮಾಡ್ಬೇಕು. ಇದಾಯ್ತು ನನ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಇದು ಭಾರಿ ವಿಶೇಷವಾಗಿ ಮಾಡ್ಬೇಕಾಗಿದ್ದು ಜವಾಬ್ದಾರಿ. ಆ ಊರಿನ ಇವರು ಹಳೆ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು. ಅಥವಾ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು. ಈಗ ನಾವೇನ್ ಮಾಡ್ಬೋದು? ನಮ್ಮ ಇಲಾಖೆ ವತಿಯಿಂದ ಅಥವಾ ನಮ್ಮ ಫಂಡ್ಸಿಂದ ನಾವು ಬಿಲ್ಡಿಂಗು ಅಥವಾ ಎಕ್ವಿಪ್ಮೆಂಟ್ಸ್ ಅವನ್ನೆಲ್ಲ ಕೊಡಿಸ್ಬೋದು. ಬಟ್ ಅಲ್ಲಿ ಸ್ಯಾಲ್ರಿ ಕೊಡೋದಕ್ಕೆ ಇನ್ನೊಂದು ಮಾಡೋದಕ್ಕೆಲ್ಲ ಆ ಒಂದು ಅಲ್ಲಿ ಓದಿರೋನೇ ಆ ಊರಲ್ಲಿ ಕೆಲಸದಲ್ಲಿ ಯಾರು ಓದೋದು ಅವರೆಲ್ಲ ಲಿಸ್ಟ್ ಮಾಡಿ ಅದರಲ್ಲಿ 12,30,30,000 ಖರ್ಚಾಗಿದೆ ಸರ್. 94% ಆಗಿದೆ ಸರ್. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಸರ್ 231 ಲಕ್ಷ ಬಿಡುಗಡೆ ಆಗಿತ್ತು ಸರ್. 231 ಲಕ್ಷ ಖರ್ಚಾಗಿದೆ ಸರ್. 99% ಆಗಿದೆ ಸರ್. ಅದೇ ತರ ನಮಗೆ ವಿದ್ಯಾರ್ಥಿ 26 ಆಯ್ತು ಸರ್. ರಾಜ್ಯ ಅಂತ ಹೇಳಿ ವರ್ಷದಿಂದ ಏಜೆನ್ಸಿಯವರು ರಾಗಿ ಮಾಡನ್ನ ನಮಗೆ ಕೊಡ್ತಾ ಇದೆ ಸರ್. ಒಂದು ಮಗುಗೆ 5 ಗ್ರಾಮ್ ಅಂತೆ ಆಲ್ಟರ್ನೇಟ್ ಡೇ ಸರ್, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಕೊಡ್ತಾ ಇದ್ದೀವಿ. ಹಾಗೆ ಮಂಗಳವಾರ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಚಂದ್ರಶೇಖರ್, ಇಒ ಪ್ರಕಾಶ್ ಹಾಗೂ ಕೆಡಿಪಿ ಸದಸ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು.